thank you so much, and happy morning. Happy morning. Happy morning. Happy morning. Happy morning. ಈ ಒಂದು ಜೋಶ್, ಈ ಒಂದು ರಿದಮ್ ಕೇಳಿ ಒಂದು 6 months ಆಯ್ತಾ? Yes sir. ಅಲ್ವಾ? ಈ ಒಂದು ಆಕ್ಟಿವಿಟೀಸ್ ಈಗ ಆಲ್ರೆಡಿ ಈ ಮಂತ್ ಬಿಗಿನಿಂಗ್ ಇಂದ ನಮ್ಮ ಹಳೆಯ ಆಕ್ಟಿವಿಟೀಸ್, ಹಳೆಯ ರಿದಮ್ ನಲ್ಲಿ ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಅಗೈನ್ ಬೌನ್ಸ್ ಬ್ಯಾಕ್ ಆಗ್ತಿದ್ದಾರೆ. ಇದು ಒಂದ್ ರೀತಿ ತುಂಬಾ ಖುಷಿ ಆಗ್ತಕ್ಕಂಥ ವಿಚಾರ. ಅಂಡ್ ಆಫ್ ಕೋರ್ಸ್ ವೆನ್ಫಿನಿಟ್ ನ ಮೊದಲನೆಯ ಮೀಟಿಂಗ್ ಇದು ಮಂಗಳೂರಿನಲ್ಲಿ, ಐ ಥಿಂಕ್ ನನ್ನ ಕಡೆಯಿಂದ. ವೆನ್ಫಿನಿಟ್ ಸ್ಟಾರ್ಟ್ ಆದ ನಂತರ ಮೊದಲನೇ ಇನ್ವಿಟೇಷನ್ ಫ್ರಮ್ ಮಂಗಳೂರು ಲೀಡರ್ಶಿಪ್ ಅಂಡ್ ಎಸ್ಪೆಷಲಿ ಎಲ್ಲಾ ನಮ್ಮ ವೆನ್ಫಿನಿಟ್ ನ ತಂಡದವರಿಗೆ, ವೆನ್ಫಿನಿಟ್ ನ ಟೀಮ್ ದವರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಅಂಡ್ ಮತ್ತೊಮ್ಮೆ ನಿಮ್ಮನ್ನ ವೆನ್ಫಿನಿಟ್ ಸಿಸ್ಟಮ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಹೇಗಿದೆ ಜರ್ನಿ? ಟೂ ಮಂತ್ಸ್ ಕಂಪ್ಲೀಟ್ ಮಾಡಿಲ್ವಾ? ಸಕ್ಸಸ್ಫುಲ್? ಅದು ಯಾವ ಮಟ್ಟದ ಸಕ್ಸಸ್ಫುಲ್ ಅಂತ ಹೇಳಿದ್ರೆ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲೇ ಬಂದಂಗೆ ಈಗ ಕ್ಲೈಮ್ಯಾಕ್ಸ್ ನಲ್ಲಿ ಧೋನಿ ಬಂದು ಹೇಗೆ ಮ್ಯಾಚ್ ನ ಶಾರ್ಟ್ ಪೀರಿಯಡ್ ನಲ್ಲಿ ಎಷ್ಟೇ ಟಫೆಸ್ಟ್ ರನ್ಸ್ ಇದ್ರು ಬಂದಂಗೆ ಕಂಪ್ಲೀಟ್ ಮಾಡ್ಬಿಡ್ತಾರಲ್ಲ, ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಶುರು ಆಗ್ತಿದ್ದಂಗೆ ಆಲ್ ಟೈಮ್ ರೆಕಾರ್ಡ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಇಂಡಿಯಾದಲ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ 1996 ಅಲ್ಲಿ ಸ್ಟಾರ್ಟ್ ಆದ್ರೆ ಅಫಿಷಿಯಲಿ. ಅಥವಾ 1996, 2006, 2016 24-25 ವರ್ಷದ ರೆಕಾರ್ಡ್ಸ್ ಅನ್ನ, ಆಲ್ ಟೈಮ್ ಇಂಡಸ್ಟ್ರಿ ರೆಕಾರ್ಡ್ ಅನ್ನ ವೆನ್ಫಿನಿಟ್ ಮೊದಲನೇ ತಿಂಗಳಲ್ಲಿ ಬ್ರೇಕ್ ಮಾಡಿದ್ದಾರೆ. ಸಚ್ ಎ ಗ್ರೇಟ್ ಥಿಂಗ್. ಭಾರತದ ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಶುರುವಾಗಿ ಒಂದು 6 ವರ್ಷ, 7 ವರ್ಷ, 8 ವರ್ಷ ಆದ ನಂತರ ಆ ಕಂಪನಿ ಯಾವ ಸ್ಥಾನಕ್ಕೆ ಬೆಳೆಯುತ್ತೆ ಅಂತ ಒಂದು ಸ್ಥಾನವನ್ನ ನಿಮ್ಮ ಒಂದು ಸಪೋರ್ಟಿಂಗ್ ಮುಖಾಂತರ, ನಿಮ್ಮೆಲ್ಲರ ಒಂದು ಕೋಆರ್ಡಿನೇಷನ್ ಮುಖಾಂತರ ಮೊದಲನೆಯ ತಿಂಗಳು 7-8 ವರ್ಷದ ನಂತರ ಯಾವ ಹಂತವನ್ನ ತಲುಪ್ತದೆ ಒಂದು ಕಂಪನಿ, ಆ ಹಂತವನ್ನ ಮೊದಲನೇ ತಿಂಗಳಿನಲ್ಲೇ ಆ ಹಂತವನ್ನ ತಲುಪಿಸಿದ್ರಿ. ಕಂಗ್ರಾಚುಲೇಷನ್ಸ್. ಎಸ್, ಐ ಥಿಂಕ್ ಶಂಕರ್ ಸರ್ ಹೇಳಿದ್ದಾರೆ 8 crores 94 lakhs ಫಸ್ಟ್ ಮಂತ್ ಸೇಲ್ ಆದ್ರೆ, ಎರಡನೇ ತಿಂಗಳು 11 crores 56, ಐ ಥಿಂಕ್ 57, ನಾನೀಗ 15 ನಲ್ಲಿ ತೋರಿಸ್ತೇನೆ, 56 crore 11 crores 56 lakhs ಸೇಲ್ಸ್ ಅನ್ನ ನಾವು ಕ್ರಾಸ್ ಮಾಡಿದ್ವಿ ಎರಡನೇ ತಿಂಗಳು. ಅಲ್ಲಿಗೆ ಎಷ್ಟೋ ಜನ ಅನ್ಕೊಂಡ್ರು ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ ಏನಪ್ಪ ಅಂದ್ರೆ 1 ಕೋಟಿ ಸೇಲ್ ಆಗ್ಬೋದು, ಮೀರಿದ್ರೆ 2 ಕೋಟಿ ಆಗುತ್ತೆ, ಇನ್ನೊಂದು ಚೂರು ಮುಂದಕ್ಕೆ ಹೋದ್ರೆ ಒಂದು 3 crores ಟರ್ನ್ ಓವರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು. ಬಟ್ ಬಹುಶಃ ಅವರು ಅನೇಕ ಜನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ, ಎಲ್ಲರ ಅಂಡರ್ ಎಸ್ಟಿಮೇಟ್ ನ ತಲೆ ಕೆಳಗೆ ಮಾಡಿ ಮುಂದೆ ತಗೊಂಡು ವೆನ್ಫಿನಿಟ್ ಹೋಗ್ತಾ ಇದೆ. ಅದಕ್ಕೆ ಕಾರಣ ಎಂಟೈರ್ ನಮ್ಮ ವೆನ್ಫಿನಿಟ್ ಡಿಸ್ಟ್ರಿಬ್ಯೂಟರ್ಸ್ ನ ಒಂದು ಸಪೋರ್ಟಿಂಗ್, ನಿಮ್ಮೆಲ್ಲರ ಒಂದು ಕೋಆರ್ಡಿನೇಷನ್ ಇವತ್ತು ನಾವು ಒಂದು ತುಂಬಾ ವೇಗವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಿದೆ. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ ಆಲ್ ವೆನ್ಫಿನಿಟಿಸ್ಟ್. ವೆನ್ಫಿನಿಟ್ ಯಾಕೆ ಸ್ಟಾರ್ಟ್ ಆಯ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ನಿಮಗೆ ಅನೇಕ ಬಾರಿ ನಾನು ಫೇಸ್ಬುಕ್ ನಲ್ಲಿ, ಝೂಮ್ ಮೀಟಿಂಗ್ಸ್ ನಲ್ಲಿ ಕೆಲವು ಸತಿ ಚರ್ಚೆ ಮಾಡಿದ್ದೀನಿ. ಎಸ್, ವೆನ್ಫಿನಿಟ್ ಒಂದು ಅದರದೇ ಆದಂತ ಒಂದು ಉದ್ದೇಶದಿಂದ ಈ ಕಂಪನಿ ಸ್ಟಾರ್ಟ್ ಆಯ್ತು. ಬಿಕಾಸ್ ಸುಮಾರು ಜನ ಚಾಲೆಂಜಿಂಗ್, ಸುಮಾರು ಜನ ಏನ್ ಕೆಳಗಡೆ ಒಂದು ಸ್ಟ್ರಗ್ಲಿಂಗ್ ಆಗ್ತಿತ್ತು. ಬಹುಶಃ ಇಲ್ಲೆಲ್ಲ ಕೆಲವೊಬ್ರು ಹಳಬ್ರು ನಮ್ಮನ್ನ ಆಗಿಂದ ನೋಡುದು, ಬಹುಶಃ ಒಂದು 10 ವರ್ಷ 12 ವರ್ಷದಿಂದ ನಮ್ಮನ್ನ, ನಮ್ಮ ಬಗ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಒಂದು ಮಾತನ್ನ ನೆನಪಿಸ್ತೇನೆ. ನನ್ನ ಎಕ್ಸ್ ಅಪ್ಲೈನ್ಸ್, ನನ್ನ ಹಿಂದೆ 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 ಇದ್ದಂತ ಅಪ್ಲೈನ್ಸ್ ಇದೇ ಬೆಸ್ಟ್ ಪ್ಲಾನ್, ಇದೇ ಬೆಸ್ಟ್ ಪ್ಲಾನ್, ಇದೇ ಬೆಸ್ಟ್ ಪ್ಲಾನ್, ಇದೇ ಬೆಸ್ಟ್ ಪ್ಲಾನ್ ಅಂದ್ರು. ನಾವು 2012 ಒಂದು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ಎಲ್ಲ ಹೇಳಕ್ ಶುರು ಮಾಡಿದ್ರು. ಅಪ್ಪ ಅಂದ್ರೆ 3 ತಿಂಗಳು ಕೆಲಸ ಮಾಡ್ತಾರೆ ಅಂದ್ರು. 3 ತಿಂಗಳಾಯ್ತು. ಅಪ್ಪ ಅಂದ್ರೆ 6 ತಿಂಗಳು ಕೆಲಸ ಮಾಡ್ತಾರೆ.
6 ತಿಂಗಳಾಯ್ತು. ಆಮೇಲೆ ಹೇಳಿದ್ರು ಮಂಜು ಅವರು ಶಂಕರ್ ಅವರು ಇಬ್ರು ಬಿಟ್ರೆ ಇನ್ ಯಾರು ದುಡ್ಡು ಮಾಡಲ್ಲ ಕಂಪನಿ ನೋಡ್ರಿ ಅಂದ್ರು. ಅದು 1 ವರ್ಷ 2 ವರ್ಷ ಆದ್ಮೇಲೆ ನಾನು ಅಚೀವ್ ಮಾಡ್ತಾ ಹೋದೆ, ನಾನು ಅರ್ನ್ ಮಾಡ್ತಾ ಹೋದೆ, ಶಂಕರ್ ಸರ್ ಅರ್ನ್ ಮಾಡ್ತಾ ಹೋದ್ರು, ಅದ್ರ ಕೆಳಗಡೆ ಟೀಮ್ ಎಲ್ಲ ಅರ್ನ್ ಮಾಡ್ತಾ ಹೋದ್ರು. ಕೊನೆಗೆ ಏನಂದ್ರು ಅಂದ್ರೆ ಅವರೇ ಆ ಕಂಪ್ನಿಯ ನಾವ್ ಇದ್ದಂತ ಕಂಪ್ನಿಯ ಪ್ಲಾನ್ ಅನ್ನ ಲಾಂಚ್ ಮಾಡಿ ಈ ಪ್ಲಾನ್ ನಮ್ಮ ಹುಡುಗರೇ ಜಾಗೃತ ಅನ್ಕೊಂಡ್ರು ಅಂತ ಹೇಳಿದ್ರು. ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಅದು ಲೈವ್ ಆಗಿ ಎಕ್ಸಾಂಪಲ್ ಇರ್ತೀನಿ, ಜನ ಹೇಗೆ ಕನ್ಫ್ಯೂಸ್ ಮಾಡ್ತಾರೆ ಅಂಡ್ ಕನ್ವಿನ್ಸ್ ಮಾಡ್ತಾರೆ ಅಂತ ಹೇಳಿ. ಬಟ್ ಆ ಲೀಡರ್ಸ್ ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಇದು ಬೆಸ್ಟ್ ಪ್ಲಾನ್ ಅಂತ ಹೇಳಿ. ಬಟ್ ಎಲ್ಲಿ ಬೆಸ್ಟ್ ಪ್ಲಾನ್ ಅಂತ ಹೇಳಿದ್ರೆ ನನ್ನ 4-5 ಲಕ್ಷ ಚೆಕ್ ಹೊರಟೋಗುತ್ತೋ ಅನ್ನೋ ವಿಚಾರಕ್ಕೋಸ್ಕರ ಅದು ಬೆಸ್ಟ್ ಪ್ಲಾನ್ ಅಲ್ಲ, ಬೆಸ್ಟ್ ಪ್ಲಾನ್ ಅಲ್ಲ, ಬೆಸ್ಟ್ ಪ್ಲಾನ್ ಅಲ್ಲ, ಬೆಸ್ಟ್ ಪ್ಲಾನ್ ಅಲ್ಲ ಅಂತ ಹೇಳಿದ್ರು. 3 ತಿಂಗಳು ನಡೆಯುತ್ತೆ, 6 ತಿಂಗಳು ನಡೆಯುತ್ತೆ ಅಂತ ಹೇಳಿದ್ರು. ನಾವು 3 ತಿಂಗಳು ಬ್ರೇಕ್ ಮಾಡಿ 6 ತಿಂಗಳು ಇನ್ನಷ್ಟು ಫಾಸ್ಟ್ ಆಗಿ ಗ್ರೋ ಆದ್ಮೇಲೆ ಕೊನೆಗೆ ಅವರೇ ಚೇಂಜ್ ಆಗಿ ಆ ಪ್ಲಾನ್ ಕಾಪಿ ಮಾಡ್ತಾ ಕೊನೆಗೆ ನಮ್ಮ ಹುಡುಗನೇ ಜಾಗೃತ ತಗೊಂಡವನೇ ಅಂತ ಹೇಳಿ ನಮ್ಮ ಬಗ್ಗೆ ಯಾರು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರು ಅವ್ರ ಬಾಯಲ್ಲೇ ನಮ್ಮ ಬಗ್ಗೆ ಪಾಸಿಟಿವ್ ಮಾತಾಡ್ಸೋದೇ ನಮ್ಮ ಬಿಹೇವಿಯರ್. ನಾವು ನಡ್ಕೊಂಡು ದಾರಿ ಅದು. ಯಾರು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅವ್ರ ಬಾಯಲ್ಲೇ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ನಮ್ಮ ಸಕ್ಸಸ್ ಅನ್ನ ಅವ್ರ ಬಾಯಲ್ಲೇ ಮಾತಾಡ್ಸೋದಿದೆಯಲ್ಲ, ಅದಕ್ಕೊಂದ್ ಸ್ವಲ್ಪ ಏನಂತಾರೆ, ಒಂದ್ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಒಂದು ಗಟ್ಸ್ ಒಳಗಡೆ ಇರುತ್ತೆ. ಎಸ್ ಸ್ನೇಹಿತರೆ, ಅದಕ್ಕೆ ನನಗೆ ಈಗ ಒಂದು ಎಕ್ಸಾಂಪಲ್ ಇದೆ. ನಮ್ಮ ಹಿರಿಯ ನಮ್ಮ ಎಕ್ಸ್ ಒಂದು ಕಾಲದಲ್ಲಿ ಒಬ್ಬ ಲೀಡರ್ ಹೇಳ್ತಿದ್ರು, ನಾವೆಲ್ಲ ಡ್ರಾಮಾ ಮಾಸ್ಟರ್ ಕಂಡ್ರು, ನಾವು ಸ್ಟೇಜ್ ಅಲ್ಲಿ ಮಾತ್ರ ಡ್ರಾಮಾ ಮಾಡ್ತೀವಿ, ಬಟ್ ಹಿಂದೆಗಡೆ ನಮ್ಮ ಸಿಚುಯೇಷನ್ ಎಲ್ಲ ಡಿಫರೆಂಟ್ ಇದೆ ಅಂತ ಹೇಳಿ. ಬಟ್ ನಾನು ಅವ್ರಿಗೆ ಹೇಳಿದೆ, ಯಾವಾಗ ಆ ವಿಷಯ ನಮ್ಮ ಹತ್ರ 2011ರಲ್ಲಿ ಅವ್ರು ಚರ್ಚೆ ಮಾಡಿದ್ರು, ಇದ್ರಲ್ಲಿ ಡ್ರಾಮಾ ಮಾಡೋದು ಬೇಡ, ರಿಯಾಲಿಟಿ ಇರೋಣ ಅಂತ. ಈಗಲೂ 2012ರ ನಿರ್ಧಾರ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ತಿರುಗಿ ನೋಡೋಂಗಾಯ್ತು, ಸೌತ್ ಇಂಡಿಯಾದಲ್ಲೇ ಟಾಪರ್ ಆಯ್ತು. ಎಸ್ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಎಸ್, ಈಗ ಅಲ್ಲಿಂದ ಇನ್ನೆಲ್ಲೂ ನಾವು ಬಿಕಾಸ್ ಈಗ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಯೂನಿಲೆವೆಲ್ ಪ್ಲಾನ್ ಅಲ್ಲಿ ಏನು ಯೂನಿಲೆವೆಲ್ ಪ್ಲಾನ್ ಅಲ್ಲಿ ನಾವು ಎಲ್ಲಿದ್ವೋ ಇಲ್ಲಿ ಬಂದಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಅಂಡ್ ಫ್ರಾಂಕ್ಲಿ ಬಿಕಾಸ್ ನಮ್ಮ ಅಪ್ಪ ಯಾವಾಗ ಹೇಳ್ತಿರ್ತಾರೆ, ಸುಳ್ಳು ಹೇಳಿದ್ರೆ ಅದು ಜಾಸ್ತಿ ದಿನ ಇರಲ್ಲ ಅಂತ ಹೇಳಿ. ನಾನು ಸುಳ್ಳು ಹೇಳಿ ನಿಮ್ಮನ್ನು ಮೋಟಿವೇಟ್ ಮಾಡಿದ್ರೆ 3 ತಿಂಗಳು 2 ತಿಂಗಳು ಅದು ಅರ್ಥ ಆಗೋ ತನಕ. ಬಟ್ ಸತ್ಯ ಹೇಳಿ ಮೋಟಿವೇಟ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಎಸ್ ಸ್ನೇಹಿತರೆ, ಆ ಎಕ್ಸ್ ಪರ್ಸನ್ಸ್ ಅವರ ಚೆಕ್ಗೋಸ್ಕರ ಎಲ್ಲಿ ನಾವು 10 0 ಇಂದ ಕಟ್ಟಬೇಕಾಗಿತ್ತು, ಹಂಗೆಲ್ಲ ಹಾರ್ಡ್ ವರ್ಕ್ ಮಾಡ್ಲಿಕ್ಕಾಗಲ್ಲ, ಹಂಗೆಲ್ಲ ಕಷ್ಟ ಪಡ್ಲಿಕ್ಕಾಗಲ್ಲ ಅಂತ ಹೇಳಿ ಭಯ ಪಡ್ತಾ ಕೂತ್ರು. ಯಾಕಂದ್ರೆ ಎಲ್ಲಿ ಫೈರ್ ಇರುತ್ತೋ ಅಲ್ಲಿ ಫಿಯರ್ಗೆ ಜಾಗ ಇರಲ್ಲ, ಎಲ್ಲಿ ಫಿಯರ್ ಇರುತ್ತೋ ಅಲ್ಲಿ ಫೈರ್ಗೆ ಜಾಗ ಇರಲ್ಲ. ಫಿಯರ್ ಬೇಕಾ, ಫೈರ್ ಬೇಕಾ? ಸಿಂಪಲ್. ಯಾವಾಗ ನಾವು ಅಲ್ಲಿಂದ 2012 ನಿರ್ಧಾರ ತಗೊಂಡ್ವಿ. ಈಗಲೂ ನಾನು ಸ್ಟೇಟ್ಮೆಂಟ್ ಹೇಳ್ತಿದ್ದೀನಿ, ಇಂಡಿಯಾದಲ್ಲಿ ಯೂನಿಲೆವೆಲ್ ಪ್ಲಾನ್ ಅಲ್ಲಿ, ಯೂನಿಲೆವೆಲ್ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಾನು ಇದ್ದಂತ ಪ್ಲೇಸ್, ನಾವು ಬಿಟ್ಟು ಬಂದಂತ ಪ್ಲೇಸ್, ಇಂಡಿಯಾದಲ್ಲಿ ಬೆಸ್ಟ್ ಕಂಪನಿ ಅಂದ್ರೆ ಬೆಸ್ಟ್ ಪ್ಲಾನ್ ಅಂದ್ರೆ ಅದೇ. ಅದನ್ನ ಈಗಲೂ ಹೇಳುತ್ತೆ. ಅದು ಎಲ್ಲಿ ತನಕ 2019 ತನಕ. ಈಗ ಜನ 2 ಲೆಕ್ಕು, 4 ಲೆಕ್ಕು, 6 ಲೆಕ್ಕು, 8 ಲೆಕ್ಕು, 10 ಲೆಕ್ಕು, 12 ಲೆಕ್ಕು, 16 ಲೆಕ್ಕು ನಮ್ ತರ ಕೆಲವೊಬ್ರು ಓಡತಾರೆ, ಕೆಲವೊಬ್ರು ಲೀಡರ್ಶಿಪ್ ಕೊಡ್ತಾರೆ, ಶ್ರವಣ ಮೇಡಮ್ ತರ ಕೆಲವೊಬ್ರು ಲೀಡರ್ಶಿಪ್ ಕೊಡ್ತಾರೆ, ಸಂತೋಷ್ ಪೂಜಾರಿ ಸರ್ ತರ ಕೆಲವೊಬ್ರು ಲೀಡರ್ಶಿಪ್ ಕೊಡ್ತಾರೆ, ಅಂಡ್ ಕವಿತಾ ಮೇಡಮ್ ತರ ಕೆಲವೊಬ್ರು ಲೀಡರ್ಶಿಪ್ ಕೊಡ್ತಾರೆ, ಸುಪ್ಪಾಲ್ ಸರ್ ತರ ಕೆಲವೊಬ್ರು ಲೀಡರ್ಶಿಪ್ ಕೊಡ್ತಾರೆ. ಇನ್ನು ಸಾಕಷ್ಟು ಜನ ಲೀಡರ್ಶಿಪ್, ಕೆಲವೊಬ್ರು ಎಕ್ಸ್ಟ್ರಾ ಕೆಲಸ ಮಾಡೋರು, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡೋರು, ಅಂದ್ರೆ ಟ್ಯಾಲೆಂಟೆಡ್ ಇರುವಂತ ಲೀಡರ್ಶಿಪ್ ಓಡ್ತಾರೆ, ಗೆಲ್ತಾರೆ. ಆದ್ರೆ ಸ್ವಲ್ಪ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್, ಅವರಷ್ಟು ಪರ್ಫಾರ್ಮೆನ್ಸ್ ಮಾಡಕ್ ಬರಲ್ಲ, ಅವರಷ್ಟು ಮಾತಾಡಕ್ ಬರಲ್ಲ, ಅವರಷ್ಟು ಟ್ರೈನಿಂಗ್ ಕೊಡಕ್ ಬರಲ್ಲ, ಅವರಷ್ಟು ಮೋಟಿವೇಟ್ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ದಂತವ್ರು ಪ್ರಯತ್ನ ಪಟ್ಟು ಸುಸ್ತಾಗಿ ಅದಕ್ಕೆ ಹೋಗ್ತಾ ಇದ್ರು. ನಂಬರ್ ಆಫ್ ಪೀಪಲ್. ಈಗ ನನಗೆ ಒಂದು ವಿಷಯ ಹೇಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಟ್ಯಾಲೆಂಟ್ ಇರೋನ್ ಮಾತ್ರ ಗೆಲ್ಲಬೇಕಾ, ಟ್ಯಾಲೆಂಟ್ ಇಲ್ದಿರೋನು ಗೆಲ್ಲಿಸ್ಬೇಕು?
ಈ ಪ್ಲಾನ್ ಅನ್ನ ಕುತ್ಕೊಂಡು ಒಂದೇ ಒಂದ್ ಸ್ವಲ್ಪ ಯೋಚನೆ ಮಾಡಿ, ಟ್ಯಾಲೆಂಟ್ ಇಲ್ದಿರೋನು ಜೊತೆಗೆ ಹಾಕೊಂಡು ಅವನಿಗೊಂದ್ ಚೂರ್ ಪ್ಲಾನ್ ಅಲ್ಲಿ ಸಪೋರ್ಟ್ ಕೊಟ್ಟು ಮುಂದಕ್ಕೆ ಕರ್ಕೊಂಡು ಹೋಗೋದೇ ಬೆನ್ನಿಂದ. ಈ ಹಿಂದೆ ಎಕ್ಸಾಂಪಲ್ ಸಂತೋಷ್ ಪೂಜಾರಿ ಅವರು ಎಕ್ಸಾಂಪಲ್ ಹೇಳ್ತಾರೆ. ಅವರು ಒಂದು ಹೊಸ ಫ್ರಂಟ್ ಲೈನ್ ಹಾಕ್ತಾರೆ. ಹೊಸ ಫ್ರಂಟ್ ಲೈನ್ ಹಾಕಿ ಅಥವಾ ಹೊಸ ಫ್ರಂಟ್ ಲೈನ್ ಅನ್ನ ಮುಂಬೈಲು ಇನ್ನೆಲ್ಲ ಡೆವಲಪ್ ಮಾಡಿದ್ರೆ ಟೀಮಿಗೆ ಬೆನಿಫಿಟ್ ಸಿಗ್ತಾ. ಈಗ ಎಲ್ಲಾ ಅಪ್ಲೈನ್ಸ್ ಅವ್ರು ಹೊಸ ಹೊಸ ಲೈನ್ ಡೆವಲಪ್ ಮಾಡಿದ್ರೆ ಹಳೆಯ ಲೀಡರ್ಶಿಪ್ ಖುಷಿ ಆಗ್ತದೆ, ನನಗೆ ಸಪೋರ್ಟ್ ಸಿಗುತ್ತೆ. ಎಸ್ ಆರ್ ಸರ್ ತುಂಬಾ ಯೋಚನೆ ಮಾಡಿ. ಇಲ್ಲ 2019 ಇಂದ ನಡೆದಂತ 7 ಚೇಂಜಸ್ ಅನ್ನ ನೋಡಿ, ಅಲ್ಲೇ ಚೇಂಜಸ್ ಮಾಡಕ್ಕಾಗತ್ತೆ. ನನ್ಗೆ ಈಗಲೂ ಒಂದ್ಸತಿ ಮೇ 6ನೇ ತಾರೀಕು ಮೇ 7ನೇ ತಾರೀಕು ಮೇ ಬಿ ಡೇಟ್ ಮಿಸ್ ಮಾಡಿದ್ದೀನಿ, ನನ್ನ ಲವಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಕಾನ್ವರ್ಸೇಷನ್ ಆಯ್ತು. ಸರ್ ಈಗಲೂ ನೀವು ಹೇಳಿ 2 ಲೈನ್ ಪ್ಲಾನ್ ನ ನೀವು ತರ್ತೀನಿ ಅಂತ ಹೇಳಿ ನನ್ನ ನಿರ್ಧಾರ ವಾಪಸ್ ತಗೋತೀನಿ. ಈಗಲೂ ಹೇಳಿ, ಬಿಕಾಸ್ ಆ ಆನೆಸ್ಟಿ ನಾನು ನಿಮ್ಗೆ ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ. 2 ಲೈನ್ ಪ್ಲಾನ್ ಅನ್ನ ತರ್ತೀನಿ ಅಂತ ಹೇಳಿ, ಈ 2 ಲೈನ್ ಪ್ಲಾನ್ ಏನ್ ಮ್ಯಾಜಿಕ್ ಮಾಡ್ತಾ ಇದೆ ಅಂದ್ರೆ ಜನಗಳಲ್ಲಿ ಎಷ್ಟು ಕಾನ್ಫಿಡೆನ್ಸ್ ತುಂಬುತ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ನೆಟ್ವರ್ಕ್ ಇಂದ ಇನ್ನೇನು ಡೈರೆಕ್ಟರ್ ಸಿಲ್ವರ್ ಗೋಲ್ಡ್ ಈ ಲೆವೆಲ್ ಅಲ್ಲಿ ಇರ್ತಕ್ಕಂಥವ್ರು ಫೈಟ್ ಮಾಡಿ 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 ಇನ್ನೇನು ವಾಪಸ್ ಹೋಗ್ಬೇಕು ಅನ್ಕೊಳ್ಳೋರಿಗೆ, ಇನ್ನೇನ್ ಮುಗೀತು ಅನ್ಕೊಳ್ಳೋರಿಗೆ ಮತ್ತೆ ಸ್ಟಾರ್ಟ್ ಅನ್ನೋ ನಂಬಿಕೆ 2 ಲೈನ್ ಪ್ಲಾನ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಒಂದು ಪ್ಲಾನ್ ಸರ್ ಇದು. ಬಟ್ ನೀವು ಏನಾದ್ರು ತರ್ಲಿಕ್ಕೆ ಆಗತ್ತಾ ಅಂತ ಹೇಳಿದಾಗ ನೋ ನಮ್ಮಲ್ಲ ಐಡಿಯಾ ಇಲ್ಲ. ಸಿಂಪಲ್ ಪರ್ಸನಲ್ ಆಗಿ ಯೋಚನೆ ಮಾಡಿದ್ರೆ, ಪರ್ಸನಲ್ ಇನ್ಕಮ್ ಗೋಸ್ಕರ ಯೋಚನೆ ಮಾಡಿದ್ರೆ ನಮಗೆ ಅದಕ್ಕಿಂತ ಬೆಸ್ಟ್. ಇದು ಸ್ವಲ್ಪ ಹೆಂಗಸರು ಲೆಕ್ಕಾಚಾರ ಆಗ್ತಾರೆ ಸರ್ ಅಲ್ವಾ? ಹೆಂಗಸರು ಮನೆಯಲ್ಲಿ ಲೆಕ್ಕಾಚಾರ ಆಗ್ತಾರೆ. ನಮ್ಮ ಮಾಡೋ ಹೇಗಿರೋ ಒಂದು ಆಗಾಗ ಅರ್ಥ ಆಯ್ತಾ? ನಮಗೆ ನಾವೇ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ನೀವು ಮಾಡೋ ಕೆಲಸ. ಯಾಕೆಂದ್ರೆ ಸುಮ್ಮನೆ 42 ಲಕ್ಷ ಬರ್ತಿತ್ತು, ಹೇಗೋ ನೆಮ್ಮದಿ ಆಗಿದ್ವಿ. ಶಾಪಿಂಗ್ ಹೋದ್ರೆ ಲೆಕ್ಕ ಇಲ್ಲ, ಅಂಡ್ ಪರ್ಚೇಸಿಂಗ್ ಹೋದ್ರೆ ಲೆಕ್ಕ ಇಲ್ಲ, ಅಂಡ್ ಫ್ರೂಟ್ ಶಾಪ್ ಹೋದ್ರೆ ಕ್ಯಾಲ್ಕುಲೇಷನ್ ಇಲ್ಲ. ಯಾವುದನ್ನು ಪ್ರೈಸ್ ಎಷ್ಟು ಅದೆಷ್ಟು ಇದೆಷ್ಟು ಅಂತ ಲೆಕ್ಕ ಇಲ್ದಂಗೆ ಶಾಪಿಂಗ್ ಆಗ್ಲಿ ಏನಿಲ್ಲ. ಸಿಂಪಲ್ ಟೀ ಲೋಟ, ಟೀ ಕಪ್ ಅಂಡ್ ಸ್ಪೂನ್ ಕರೆಕ್ಟ್ ಹೋದ್ರೆ ಬಿಲ್ ಎಷ್ಟಾಗತ್ತೆ ಅಂದ್ರೆ 23-24 ಎಷ್ಟ 23-24 ಸಾವಿರ. ಅಂದ್ರೆ ಅದೊಂದು ಚೆನ್ನಾಗಿದೆ, ಅದನ್ನ ತಗೊಳ್ಳಿ, ಇದೊಂದು ಚೆನ್ನಾಗಿದೆ, ಇದನ್ನ ತಗೊಳ್ಳಿ, ಇದೊಂದು ಚೆನ್ನಾಗಿದೆ, ಇದನ್ನ ತಗೊಳ್ಳಿ. ಈ ರೀತಿ ಲೈಫ್ ನಲ್ಲಿ ಏನ್ ಮಾಡ್ತಿದ್ದೆ ನಮ್ಮ ಮೇಡಮ್ ಕೇಳ್ತಿದ್ರು. ಅಲ್ಲ ಈ ಖರ್ಚು ಮಾಡಕ್ಕೆ ಯೋಚನೆನೇ ಮಾಡ್ತಾ ಇಲ್ಲ, ಆ ಪೊಸಿಷನ್ ಬಂದಿದೀವಿ. ಈಗ ನೀವು ಮತ್ತೆ ಹುಚ್ಚುಚ್ಚಾಗಿ ಏನೇನೋ ಮಾಡಕ್ ಹೋಗಿದ್ರಲ್ಲ, ಇದು ಬೇಗ ನಿಮಗೆ ಆರಾಮಾಗಿದ್ದೀವಿ, ಸುಮ್ಮನೆ ಇದ್ಬಿಡಿ ಅಂತ ಹೇಳಿದ್ರು. ನಾನು ನಮ್ಮ ಮೇಡಮ್ ಬಂದ್ರೆ ನನ್ನ ಹಿಂದೆ ಒಂದ್ಸತಿ ಕಾಲಿಡಿದ್ಯಾ ಜ್ಞಾಪಕ ಇದೆಯಾ? ಯಾಕಂದ್ರೆ 2012 ಇಸ್ವಿನಲ್ಲಿ ನಾನೊಂದು ಮೇಜರ್ ಡಿಸಿಷನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ತಗೋಬೇಕಾದ್ರೆ ನಮ್ಮ ಮೇಡಮ್ ಒಂದೇ ಒಂದು ಮಾತು ಹೇಳಿದ್ದೇನೆ ಅಂದ್ರೆ, ನೋಡಿ ಅವ್ರು ಆಟೋ ಓಡಿಸ್ತಾರೆ, ಯಜಮಾನ್ರು ವೈಫ್ ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ, ಸಂಜೆ ಆದ್ರೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಆರಾಮಾಗಿದ್ದಾರೆ. ನಮ್ಗೂ ಇರೋದಪ್ಪ ಮಗ, ನೀವು ಕೆಲ್ಸಕ್ಕೆ ಹೋಗಿ, ಈ ನೆಟ್ವರ್ಕ್ ವಾಸನೆ ಬೇಡ, ನಾನು ಒಂದು ಕೆಲ್ಸಕ್ಕೆ ಹೋಗ್ತೀನಿ, ಆರಾಮಾಗಿ ಇರೋಣ, ಬರೋ ಸ್ಯಾಲರಿನಲ್ಲಿ ಒಬ್ಬ ಮಗನ ಎಜುಕೇಶನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು, ತೊಂದರೆ ಇಲ್ಲ, ಆರಾಮಾಗಿರೋಣ, ರಿಸಿಪ್ಟ್ ಬೇಡ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸವಾಸನೆ ಬೇಡ ಅಂತ ಹೇಳಿದಾಗ ಆಯ್ತು ಅಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ಜಸ್ಟ್ ಅರ್ಧ ಗಂಟೆ ಮನೆ ಕೂತ್ಕೊಳ್ಳೋಷ್ಟ್ರಲ್ಲಿ ಇಲ್ಲ 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 ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಟೇಸ್ಟ್ ಗೊತ್ತಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಪೊಟೆನ್ಶಿಯಲ್ ಗೊತ್ತಾಗಿ, ಈಗ ಇಂಡಸ್ಟ್ರಿಯಿಂದ ಹೊರಗಡೆ ಹೋದ್ರೆ ನನ್ನಂತ ದಡ್ಡ ಮೂರ್ಖ ಮುಟ್ಟಾಳ ಇಲ್ಲ ಅಂತ ಹೇಳಿ ನನ್ನ ಅಂತರಾಳದ ಮನಸ್ಸು ನನಗೆ ಹೇಳಲಿಕ್ಕೆ ಶುರು ಮಾಡ್ಕೊಂಡು ಟಕ್ಕಂತ ಅರ್ಧ ಗಂಟೆ ಇಮ್ಮಿಡಿಯೇಟ್ ನಾನು ಇಂಡಸ್ಟ್ರಿನಲ್ಲಿ ಬೆಸ್ಟ್ ಪ್ಲೇಸ್ ಅನ್ನ ಸರ್ಚ್ ಮಾಡೋಣ ಅಂತ ಹೇಳಿ ಅವತ್ತೊಂದು ನಿರ್ಧಾರ ತಗೊಂಡೆ. ಆಗ ಮೇಡಮ್ ಹೇಳಿದ್ರು, ನೀನ್ ಅವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ನೀನು ಮಾತು ಕೇಳಿ ನಾನು ಅಪ್ಪಿ ತುಪ್ಪಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಏನಾಗಿರ್ತಿತ್ತು ಅಲ್ವಾ? ಆದ್ರೆ ಅವತ್ತೊಂದು ನಿರ್ಧಾರ ತಗೊಂಡಿದ್ದಕ್ಕೆ 300 ಜನ ಕಾರ್ ತಗೊಂಡಿದ್ದಾರೆ.
ಈಗ ಒಂದು ನಿರ್ಧಾರ ತಗೊಂಡಿದ್ದೀನಿ, ಡೆಫಿನೆಟ್ಲಿ 3,000 ಜನ ಕಾರ್ ತಗೊಂಡ್ರೆ ಇದು ಆ ಮಾತಿಗೆ ಮತ್ತೇನೇನೋ ಆನ್ಸರ್ ಇಲ್ಲ, ನೀನೇನು ಚೇಂಜ್ ಮಾಡಕ್ ಆಗಲ್ಲ ಅನ್ಕೊಂಡ್ರೆ ಯಾವಾಗ ಈ 3,000 ಜನ ಕಾರ್ ತಗೊಳ್ತಾರೆ, ನಮ್ ಲೈಫ್ ನಮ್ ಜೊತೆಗಾರ ಒಂದು 300 ಜನರ ಲೈಫ್ ಇವತ್ತು ಇಟ್ಸ್ ಗುಡ್. ಯಾಕಂದ್ರೆ 80,000 90,000 ಲಕ್ಷ 100 ಲಕ್ಷ 2 ಲಕ್ಷ 3-4 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಯಾಕೆ? ಎಕ್ಸಾಂಪಲ್ ಸುಮಾರು ಜನ ಲೀಡರ್ಶಿಪ್ ಅಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ಶಬಾನಾ ಮೇಡಮ್ಗೆ ಆ ಕ್ರೌನ್ ಅನ್ನೋ ಲೆವೆಲ್ ಅಲ್ಲಿ, ಸಂತೋಷ್ ಪೂಜಾರಿ ಅವರಿಗೆ ಕ್ರೌನ್ ಅನ್ನೋ ಲೆವೆಲ್ ಅಲ್ಲಿ, ಅಂಡ್ ನಮ್ಮ ಕವಿತಾ ಮೇಡಮ್ ಅವರಿಗೆ ಆ ಕ್ರೌನ್ ಅನ್ನೋ ಲೆವೆಲ್ ಅಲ್ಲಿ ಮುಂದಕ್ಕೆ ಹೋಗಕ್ಕೆ ಇಲ್ಲಿ, ಮುಂದಕ್ಕೆ ಹೋಗೋದ ಇಲ್ಲಿ, ಮುಂದಕ್ಕೆ ಹೋಗೋದ ಇಲ್ಲಿ, ಅಲ್ಲೋ ಸ್ಟಕ್ ಆಗ್ತಾ ಇದ್ದ ಎಲ್ಲ ಲೀಡರ್ಸ್. ಕೆಲವರು ಸಿಲ್ವರ್ ಅಲ್ಲೇ ಸ್ಟಕ್ ಆಗ್ತಾ ಇದ್ರು, ಕೆಲವರು ಗೋಲ್ಡ್ ಅಲ್ಲೇ ಸ್ಟಕ್ ಆಗ್ತಾ ಇದ್ರು, ಕೆಲವರು ಸ್ಟಾರ್ ಅಲ್ಲೇ ಸ್ಟಕ್ ಆಗ್ತಾ ಇದ್ರು, ಕೆಲವರು ಡೈಮಂಡ್ ಅಲ್ಲಿ ಸ್ಟಕ್ ಆಗ್ತಾ ಇದ್ರು, ಕೆಲವರು ಕ್ರೌನ್ ಅಲ್ಲಿ ಸ್ಟಕ್ ಆಗ್ತಾ ಇದ್ರು, ಕೆಲವರು ಯುಸಿಡಿ ಲೆವೆಲ್ ಅಲ್ಲಿ ಸ್ಟಕ್ ಆಗ್ತಾ ಇದ್ರು. ಇವರೆಲ್ಲ ಯಾಕೆ ಸ್ಟಕ್ ಆಗ್ತಿದ್ದಾರೆ? ಯಾಕೆ ಸ್ಟಕ್ ಆಗ್ತಿದ್ದಾರೆ ಅಂದ್ರೆ ಕೆಳಗಡೆ ಇರೋ ಸ್ಟಕ್ ಆಗ್ತಾ ಇದ್ದಾರೆ. ಅದಕ್ಕೆ ಸೊಲ್ಯೂಷನ್ ಇದೆ ಫ್ರೆಂಡ್ಸ್. ಅದೆಷ್ಟೋ ಜನ ನನ್ನ ದಡ್ಡ ಅಂತಾರೆ. ಯಾಕೆ ಗೊತ್ತಾ? 1/2 ಕೋಟಿ ಇನ್ಕಮ್ ಸುಮ್ಮನೆನಾ? ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ನಾನು ಎಲ್ಲಿದ್ನು ಅಲ್ಲೇ ಇದ್ದಿದ್ರೆ ನನ್ನ ಜೂನ್ ಮಂತ್ ಬಿಸ್ನೆಸ್ಗೆ ಜುಲೈ ಮಂತ್ ನನ್ನ ಚೆಕ್ ಕಡಿಮೆ ಅಂದ್ರೆ 60-65 ಲಕ್ಷ. ಡಿಸೆಂಬರ್ ಅಷ್ಟರಲ್ಲಿ 1 ಕೋಟಿ ಈಸಿಲಿ. ಯಾಕಂದ್ರೆ ಆ ಕಂಪನಿ ಅರ್ಥ ಮಾಡ್ಕೊಂಡ್ಬಿಡ್ತು, ಮೇಲ್ಗಡೆ ಇರೋ ಲೀಡರ್ಸ್ ನ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಕೊಟ್ಟುಬಿಟ್ಟು ಮೋಟಿವೇಟ್ ಮಾಡ್ಬಿಟ್ರೆ ಇವ್ರು ಎಲ್ಲೂ ಹೋಗಲ್ಲ ಅಂತ ಹೇಳಿ ಕೆಳಗಡೆ ಇರೋ ಇನ್ಕಮ್ ಕಿತ್ತು ಮೇಲ್ಗಡೆ ಕೊಟ್ರು. ಬುದ್ಧಿವಂತರಿಗೆ ಎಲ್ಲರೂ ಹಿಂದೆ ಇರೋದು ಗೊತ್ತು. ನನಗೆ ಅದರಲ್ಲಿ 20 ಲಕ್ಷ ಎಕ್ಸ್ಟ್ರಾ ಬಂದಿರು. ಪರ್ಸನಲ್ ಆಗಿ ಹೇಳಿ 65 ಲಕ್ಷ ಸಾಲದ, 1 ಕೋಟಿ ಸಾಲದ. ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ತಿನ್ನೋದು 100 ಗ್ರಾಮ್. ಪರ್ಸನಲ್ ಆಗಿ ಯೋಚನೆ ಮಾಡಿದ್ರೆ ಒಂದೇ ಒಂದ್ಸತಿ ಈಗ ಒಂದು ಪಕ್ಕಕ್ಕೆ ಇಟ್ಟು ಡನ್, ನೋ ಪ್ರಾಬ್ಲಮ್. ನಮ್ಮ ಟೀಮಿಗೆ ನಾವಿರೋದೇ ಬೆಸ್ಟ್ ಅಂತ ಹೇಳಿ ನಮ್ಮ ಫಸ್ಟ್ ಕಂಪನಿ ಲೀಡರ್ಸ್ ತರ ನಾವ್ ಇದ್ದಿದ್ದೇ ಬೆಸ್ಟ್ ಅಂತ ಹೇಳಿ ಹೇಳೋದ್ರಲ್ಲಿ ಎಷ್ಟೊತ್ತಾಗ್ತಿತ್ತು ಮಹಾ ಅಂದ್ರೆ. ಲೈಫ್ ಅಲ್ಲಿ ಚಾಲೆಂಜ್ ಅಂದ್ರೆ ನಮ್ಗೆ ಇಷ್ಟ. ಆ ಚಾಲೆಂಜ್ ನ ಹೇಳೋದೊಂದು ಮಾಡೋದೊಂದಲ್ಲ. ಏನ್ ಹೇಳ್ತೀವೋ ಅದನ್ನೇ ಮಾಡ್ತೀವಿ, ಏನ್ ಮಾಡ್ತೀವೋ ಅದನ್ನೇ ಹೇಳ್ತೀವಿ. ಒಂದು ದೊಡ್ಡ ಪ್ಲಾನಿಂಗ್ ಬಂತು ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ. ಎಮೋಷನಲಿ 2019 ನವೆಂಬರ್ ಡಿಸೈಡ್ ತಗೊಂಡೆ, ಆದ್ರೆ ಆ ಡಿಸಿಷನ್ ಇಂದ ವಾಪಸ್ ಬಂದ್ವಿ. ಅದಾದ್ಮೇಲೆ 2020 ಜಾನ್ವರಿ ಎಂಡಿಂಗ್ ಇಂದ ವರ್ಲ್ಡ್ ವೈಡ್ ಪ್ಲಾನ್ ಎಲ್ಲ ಯಾವಾಗ ಲಾಸ್ಟ್ ಇಯರ್ ಇಂದ ಸ್ಟಡಿ ಮಾಡ್ತಾ ಬಂದ್ವಿ. ನನಗೆ ಒಂದೇ ಒಂದು ಅನಿಸ್ತು, ಯೂನಿಲೆವೆಲ್ ಪ್ಲಾನ್ ನಲ್ಲಿ ಇಂಡಿಯಾ ಫುಲ್ ಕನ್ಯಾಕುಮಾರಿ ಟು ಕಾಶ್ಮೀರದವರೆಗೂ ಯೂನಿಲೆವೆಲ್ ಪ್ಲಾನ್ ಅಲ್ಲಿ ಬ್ರಾಂಡೆಡ್ ಕಂಪನೀಸ್ ಇದೆ. ಬಟ್ 2 ಲೈನ್ ಜನರೇಷನ್ ಪ್ಲಾನ್ ಅಲ್ಲಿ ಯಾವ ಒಂದು ಕಂಪನಿನೂ ಇಂಡಿಯಾದಲ್ಲಿ ಸ್ಟ್ಯಾಂಡ್ ಆಗಿಲ್ಲ. ಯಾಕೆಂದ್ರೆ ಪ್ರಾಡಕ್ಟ್ ಬೇಸ್ ಅಲ್ಲಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ವರ್ಲ್ಡ್ ವೈಡ್ ಪ್ಲಾನ್ ಅನ್ನು ಯಾರು ಕಾಪಿ ಮಾಡಿರಲಿಲ್ಲ. ಎಸ್, ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಈ ಒಂದು ಮಾರ್ಕೆಟ್ ಕ್ಯಾಪ್ಚರ್, ಈ ಒಂದು ಮಾರ್ಕೆಟ್ ಖಾಲಿ ಇದೆ ಅಂತ ಹೇಳಿ ನನ್ನ 18 ವರ್ಷದ ಎಕ್ಸ್ಪೀರಿಯನ್ಸ್ ನಾ ಅಪ್ಲೈ ಮಾಡಿದಾಗ, ವರ್ಲ್ಡ್ ವೈಡ್ ಮಾರ್ಕೆಟ್ ನ ಸ್ಟಡಿ ಮಾಡಿದಾಗ ನನಗೆ ಆ ರಿಸಲ್ಟ್ ಸಿಕ್ತು. ಮಾರ್ಕೆಟ್ ಖಾಲಿ ಇದೆ ಅಂದ್ರೆ ಏನ್ ಮಾಡ್ಬೇಕೀಗ? ಆ ಮಾರ್ಕೆಟ್ ಪ್ಲಾನ್ ನ, ಮಾರ್ಕೆಟಿಂಗ್ ಪ್ಲಾನ್ ನ ಸ್ಟಡಿ ಮಾಡಿದಾಗ ಇಂಡಿಯಾದಲ್ಲಿ ಒಂದು 2 ಲೈನ್ ಜನರೇಷನ್ ಪ್ಲಾನ್ ಅಕ್ರಾಸ್ ದ ಕಂಟ್ರಿ ಒಂದು ಬ್ರಾಂಡೆಡ್ ಆಗುವಂತ ಒಂದು ಕಂಪನಿಗೆ ಒಂದು ಮಾರ್ಕೆಟ್ ನ ಆಪರ್ಚುನಿಟಿ ಇದೆ ಮಾರ್ಕೆಟ್ ನಲ್ಲಿ ಅನ್ನೋದು ಯಾವಾಗ ಅರ್ಥ ಆಯ್ತು, ಅಶ್ವಮೇಧ ಯಾಗವನ್ನ ಸ್ಟಾರ್ಟ್ ಮಾಡಿದೆ. ಈಗ ಬೆನಿಫಿಟ್ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಡೆಲ್ಲಿ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಒಡಿಶಾ, ಜಾರ್ಖಂಡ್ ಅಂಡ್ ಅಸ್ಸಾಂ ಅಂಡ್ ಈ ಒಂದು ಭಾರತದ ಕಿರೀಟ ಜಮ್ಮು ಅಂಡ್ ಕಾಶ್ಮೀರ್ ಆಲ್ಸೋ ಸ್ಟಾರ್ಟ್ ಆಗಿ ಅಲಾಟ್ ಮಾಡ್ತೀವಿ. ಯಾಕೆ ರೆಸ್ಪಾನ್ಸ್ ವಿತೌಟ್ ವಿಸಿಟಿಂಗ್ ಡ್ಯೂ ಟು ಲಾಕ್ಡೌನ್?
ಲೈನ್ ಪ್ಲಾನ್ ಅಲ್ಲಿ ಅಂತ ನಾವು ಅನೌನ್ಸ್ ಮಾಡ್ತಾ ಇದ್ದಂಗೆ ವಿತೌಟ್ ವಿಸಿಟಿಂಗ್, ಸ್ನೇಹಿತರಲ್ಲಿ ಕೂತಿರೋರೆಲ್ಲ ಎಷ್ಟೋ ಜನಕ್ಕೆ ನನ್ನ ಮುಖ ಪರಿಚಯ ಇದೆ, ನನ್ನನ್ನ ಹಿಂಗ್ ಹತ್ರದಲ್ಲಿ ಬೂಟ್ ಕ್ಯಾಂಪ್ ನಲ್ಲೋ ಟ್ರೈನಿಂಗ್ ನಲ್ಲೋ ನೋಡಿರ್ತೀರಾ. ನಾರ್ತ್ ಇಂಡಿಯಾದಲ್ಲಿ ಇರುವಂತ ಟೀಮ್ ಲೀಡರ್ಶಿಪ್ ಗೆ ಅವರ ಮುಖ ಪರಿಚಯ ನನ್ನ ಬರೀ ವಿಡಿಯೋದಲ್ಲಿ ನೋಡಿದಾರೆ ಅಷ್ಟೇ. ಆದ್ರೆ ಒಂದೇ ಒಂದು ಭರವಸೆ ಅವರಿಗೆ, मंजू सर उतना बड़ा लेवल छोड़कर रिजाइन करके कुछ करने के लिए शुरू किया तो डेफिनेटली वो कंपनी बड़ा कंपनी है. मीन्स ಈ ಕಂಪನಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಜನಗಳ ಮೈಂಡ್ ನಲ್ಲಿ ಇದು ಒಂದು ದೊಡ್ಡ ಕಂಪನಿ ಆಗುತ್ತೆ ಅನ್ನೋ ಒಂದು ಭರವಸೆ ಹುಟ್ಟಿಸುತ್ತಲ್ವಾ. ಆ ಭರವಸೆ, ಆ ನಂಬಿಕೆನೆ ನಮ್ಮ ವಿನ್ಫಿನಿಟ್ ನ ಶಕ್ತಿಯಾಗಿ ಬದಲಾಯಿತು. ಎಸ್, ಇವತ್ತು ವಿನ್ಫಿನಿಟ್ ಜಸ್ಟ್ 2 ಮಂತ್ಸ್ ನಲ್ಲಿ 14 ಸ್ಟೇಟ್ಸ್ ನಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. 222 ಬ್ರಾಂಚಸ್ ಅನ್ನ, ಅಂದ್ರೆ ಫ್ರಾಂಚೈಸಿ ಮೀನ್ಸ್ WDC WMDC ಗಳನ್ನ ಹೊಂದಿದೆ. ಇನ್ನ 15 WDCs ಪ್ರೋಸೆಸ್ ಅಲ್ಲಿ ನಡೀತಾ ಇದೆ. ಅಂಡ್ ನಮ್ಮ ಬಗ್ಗೆ ಕೈ ತೋರಿಸಿ ಮಾತಾಡ್ತಕ್ಕಂಥವ್ರು ಇನ್ನೂ ಮಾತಾಡ್ತಾನೆ ಇದ್ದಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ನಾವ್ ಹಿಂದೆ ಇದ್ವಲ್ಲ, ಆ ಕಂಪನಿನಲ್ಲಿ ಒಂದು ಎಟರ್ನಿಟಿ ಬುಕ್ ಅಂತಿತ್ತು. ಒಂದು ಆ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೀವು ತೆಗೆದು ನೋಡಿದ್ರೆ ಅಲ್ಲಿ 1ನೇ ವರ್ಷ, 2ನೇ ವರ್ಷ, 5ನೇ ವರ್ಷ, 6ನೇ ವರ್ಷ, 7ನೇ ವರ್ಷ, 7 ವರ್ಷದ ನಂತರ ಏನು ಗ್ರೋತ್ ಇತ್ತು ಆ ಗ್ರೋತ್ ಅನ್ನ ಮೊದಲನೇ ತಿಂಗಳೇ ತಗೊಂಡು ಬಂದಿದೀವಿ. ಅಂದ್ರೆ ಇದೆಲ್ಲ ವಿನ್ಫಿನಿಟ್ ನ ಬೇಗ, ಇದೆಲ್ಲ ವಿನ್ಫಿನಿಟ್ ನ ಸ್ಪೀಡ್. ಅಂದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ನಲ್ಲಿ ನೀವಿದ್ದೀರಾ. ಕಂಗ್ರಾಚುಲೇಷನ್ಸ್. By 2021 ಇಂಡಿಯಾಸ್ ಲಾರ್ಜೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ನಲ್ಲಿ ನೀವಿರ್ತೀರಾ. ಯಾಕೆ? By 2021 ಇಯರ್ ಎಂಡಿಂಗ್ ಅಷ್ಟರಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಆಗಿ ವಿನ್ಫಿನಿಟ್ ಹೊರಬರುತ್ತೆ ಅಂತ ಹೇಳಿದ್ರೆ, ಹೊರಹೊಮ್ಮುತ್ತೆ ಅಂತ ಹೇಳಿದ್ರೆ ಸಿಂಪಲ್. ಈಗ ಆಲ್ರೆಡಿ 2 ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ವಿನ್ಫಿನಿಟ್ 2,75,000 ಜನ ಡಿಸ್ಟ್ರಿಬ್ಯೂಟರ್ಸ್ ನ ಹೊಂದಿದೆ. ಈ 2,75,000 ಡಿಸ್ಟ್ರಿಬ್ಯೂಟರ್ಸ್ ಅಟ್ ಎ ಟೈಮ್ ರಾಕ್ ಮಾಡ್ತಾ ಇದ್ದಾರೆ. ಅಟ್ ಎ ಟೈಮ್ ಲಾಗಿನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಪರ್ ಮಂತ್ 50,000 ಪ್ಲಸ್ ಜಾಯಿನಿಂಗ್ಸ್ ಆಗ್ಲಿಕ್ಕೆ ಶುರು ಆಗಿವೆ. ಅಂಡ್ ನನ್ನ ಪ್ರಕಾರ ಇನ್ನ ನೆಕ್ಸ್ಟ್ ಮಂತ್, ಇನ್ನ ಆಟೋಮೆಟಿಕ್ಲಿ ದಿಸ್ ಮಂತ್ ಆನ್ವರ್ಡ್ಸ್ ಇನ್ನು ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದ್ ಕಡೆ ಡಿಸ್ಟ್ರಿಬ್ಯೂಟರ್ಸ್ ನ ಸ್ಟ್ರೆಂತ್ ಒಂದ್ ಕಡೆ ಆದ್ರೆ, ಎರಡನೇದು ನಮ್ಮ ಟರ್ನ್ ಓವರ್ ಒಂದ್ ಕಡೆ ಆದ್ರೆ, ಮೂರನೇದು ನನ್ನ ಲವಬಲ್ ರೋಲ್ ಮಾಡೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರು ಯಾರು ನಿಮ್ಗೆ ಚೆನ್ನಾಗಿ ಇಂಡಿಯಾದಲ್ಲಿ. ಇನ್ನ ಈಗ ಆಲ್ರೆಡಿ ವರ್ಲ್ಡ್ ವೈಡ್ ಕಂಪನಿ ಸ್ಟಡಿ ಮಾಡ್ತಾ ಇದೀವಲ್ಲ, ಈಗ ವರ್ಲ್ಡ್ ವೈಡ್ ಸರ್ಚ್ ಮಾಡ್ತಾ ಇದೀವಿ. ಆ ಲವಬಲ್ ರೋಲ್ ಮಾಡೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ 2015 ಇಸ್ವಿನಲ್ಲಿ, ನಮ್ಮ ಕಂಪನಿನಲ್ಲಿ 60,000 ಜನಕ್ಕೆ ಪೇಔಟ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ. ಸಚ್ ಎ ಗ್ರೇಟ್ ಥಿಂಗ್. ಅಷ್ಟೊತ್ತಿಗಾಗಲೇ ಆ ಕಂಪನಿ ಸ್ಟಾರ್ಟ್ ಆಗಿ 9 ವರ್ಷ ಕಂಪ್ಲೀಟ್ ಆಗಿ 10ನೇ ವರ್ಷಕ್ಕೆ ರನ್ ಆಗ್ತಾ ಇತ್ತು. 10 ವರ್ಷದ ನಂತರ ಆ ಕಂಪನಿ 60,000 ಜನಕ್ಕೆ ಪೇಔಟ್ ರಿಲೀಸ್ ಮಾಡಿದ್ರೆ, ಇನ್ಫಿನಿಟ್ ಮೊದಲನೇ ತಿಂಗಳ ಪೇಔಟ್ 35,621 ಜನಕ್ಕೆ. ಪ್ಲಾನ್ ಅಲ್ಲಿ ಟಾಪ್ ಸ್ಪೀಡ್ ಕಂಪನಿನಲ್ಲಿ ಇದ್ದೀರಿ. ಅಂಡ್ ಇದೆಲ್ಲದಕ್ಕೂ ಕಾರಣ ನೀವೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಡಿಸಿಷನ್ ತಗೊಂಡಾಗ 1/2 ಕೋಟಿ ಇನ್ಕಮ್ ನ ಬಿಟ್ಟು ಮತ್ತೆ ಟೀಮಿಗೆ ಒಂದು ಫಾಸ್ಟ್ ಟ್ರ್ಯಾಕ್ ಅನ್ನ ತಗೊಂಡು ಬರಬೇಕು. 300 ಜನ ಕಾರ್ ತಗೊಂಡಿರೋ ಜಾಗದಲ್ಲಿ 3,000 ಜನ ಕಾರ್ಯಚವಸ್ನ ಕ್ರಿಯೇಟ್ ಮಾಡಬೇಕು. ಅದು ನನ್ನ ಟಾರ್ಗೆಟ್ 1 ಇಯರ್ ಅಲ್ಲಿ. ಬಟ್ ನೋ ಪ್ರಾಬ್ಲಮ್, ಅದು ಸ್ವಲ್ಪ 3-4 ತಿಂಗಳು 5-6 ತಿಂಗಳು ಆಚೀಚೆ ಆದ್ರೂ ಪರವಾಗಿಲ್ಲ. ಬಟ್ 8 ವರ್ಷಕ್ಕೆ 300 ಜನ ಕಾರ್ ಅಂದ್ರೆ ಇನ್ನ 1-1.5 ವರ್ಷ ಬೇಡ, ನೆಗೆಟಿವ್ ಆಗಿ ಯೋಚನೆ ಮಾಡೋಣ. 2 ವರ್ಷಕ್ಕೆ 3,000 ಜನ ಕಾರ್ ಅಚೀವ್ಸ್. ಇಟ್ಸ್ ಎ ಗ್ರೇಟ್ ಹಿಸ್ಟರಿ. SRS. ಜಸ್ಟ್ ಆ ಟೇರ್ ಡಿಸಿಷನ್ ತಗೊಂಡಿದ್ದಕ್ಕೆ. ಬಟ್ ಎಷ್ಟೊಂದು ಜನ ಎಂಟೈರ್ ನಮ್ಮ ಟೀಮ್ ಲೀಡರ್ಶಿಪ್ ರಿಯಲಿ ಆಟ್ಸ್ ಆಫ್. ಯಾಕಂದ್ರೆ ಬಿಗಿನರ್ಸ್ ಚೇಂಜ್ ಮಾಡೋದ್ರಲ್ಲಿ
ತೊಂದರೆ ಇಲ್ಲ, ತಪ್ಪಿಲ್ಲ. ಜಸ್ಟ್ ಜಾಯ್ನ್ ಆಗಿದ್ದೀವಿ, ಜಸ್ಟ್ ಒಂದು 10 ಜನ 20 ಜಸ್ಟ್ ಒಂದು ನಾನು ಒಬ್ಬ ಇದ್ದೀನಿ, ಆಕ್ಟಿವ್ ಇದ್ದೀನಿ ಅಂತ ಹೇಳೋರು ಚೇಂಜ್ ಮಾಡೋದು ಇಟ್ಸ್ ಎ ಕಾಮನ್ ಥಿಂಗ್. ಬಟ್ ಅಟ್ ದ ಸೇಮ್ ಟೈಮ್ 1 ಲಕ್ಷ ಚೆಕ್, 2 ಲಕ್ಷ ಚೆಕ್, 3 ಲಕ್ಷ ಚೆಕ್, 4 ಲಕ್ಷ ಚೆಕ್ ಇಟ್ಕೊಂಡು 6 ಲಕ್ಷ ಇನ್ಕಮ್ ಇತ್ತು, 8 ಲಕ್ಷ 10 ಲಕ್ಷ ಇನ್ಕಮ್ ಇತ್ತು. ಆ ಇನ್ಕಮ್ ನ ಬಿಟ್ಟು ಒಂದು ಡಿಸಿಷನ್ ತಗೊಳ್ಳೋ ಒಂದು ಡೇರ್ ಡಿಸಿಷನ್ ಇದೆಯಲ್ಲ, 100% ನಮ್ಮ ಎಲ್ಲಾ ಲೀಡರ್ಶಿಪ್ಗೆ ಹ್ಯಾಟ್ಸ್ ಆಫ್. ಅವರ ಒಂದು ಡಿಸಿಷನ್ಗೆ, ಅವರ ಒಂದು ಕೋಆಪರೇಷನ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಹೇಗೆ ಡೇರ್ ಆಗಿ ಡಿಸಿಷನ್ ತಗೊಂಡು ಅವರು ಅದೇ ತರ ಡೇರ್ ಆಗಿ ಡಿಸಿಷನ್ ತಗೊಂಡ್ರು. ಕೆಲವೊಬ್ರು ಒಂದು ಮಾತು ಹೇಳಿದ್ರು, ನಿಮ್ ಜೊತೆಗೆ ಬಂದಿದ್ದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ನಿಮ್ ಜೊತೆ ಇನ್ನು ಮುಂದುವರೆದ್ರೆ ಇಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀರಾ. ಸರ್, ಅಲ್ಲಿಂದ ಇಲ್ಲಿವರೆಗೂ 2 ವೀಲರ್ ಕೂಡ ಇಲ್ಲದೆ ಇರೋರು ಇವತ್ತು 2 ವೀಲರ್ ವರ್ಲ್ಡ್ ಕ್ಲಾಸ್ ಕಾರ್ ನಲ್ಲಿ ಓಡಾಡೋ ಲೆವೆಲ್ಗೂ ಹೋಗಿದ್ದಾರೆ. ಆ ಲೆವೆಲ್ಗೆ ಚೇಂಜಸ್ ಆಗಿದ್ದಾರೆ. ನಿಮ್ಮನ್ನ ಫಾಲೋ ಮಾಡಿದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಈಗ ನಿಮ್ ಕೈಲಿ ಪವರ್ ಇದೆ. ಅಗೇನ್ ಬಿಲ್ ಗೇಟ್ಸ್ ನ ಒಂದು ಸ್ಟೇಟ್ಮೆಂಟ್ ಜ್ಞಾಪಕ ಬರುತ್ತೆ, ಸಿಸ್ಟಮ್ ಇಷ್ಟ ಆಗ್ಲಿಲ್ವಾ ಅಡ್ಜಸ್ಟ್ ಮಾಡಿ. ಫಸ್ಟ್ ಅಡ್ಜಸ್ಟ್, ದೆನ್ ಯು ವಿಲ್ ಗ್ರೋ. ವೆನ್ ಯು ರೀಚ್ ದ ಟಾಪ್, ವೆನ್ ಯು ಹ್ಯಾವ್ ದ ಪವರ್, ದೆನ್ ಚೇಂಜ್ ದ ಸಿಸ್ಟಮ್. ಅದನ್ನೇ ನೀವು ಮಾಡಿದೀವಿ. ಸಿಸ್ಟಮ್ ಇಷ್ಟ ಆಗ್ತಾ ಇಲ್ವಾ ಅಡ್ಜಸ್ಟ್ ಮಾಡಬೇಕು. ಫಸ್ಟ್ ಬೆಳಿ, ಟಾಪ್ ರೀಚ್ ಆಗು. ಯಾವಾಗ ನಿಮ್ಗೆ ಕೈಯಲ್ಲಿ ಪವರ್ ಬರುತ್ತೆ, ಸಿಸ್ಟಮ್ ಇಷ್ಟ ಆಗ್ಲಿಲ್ವಾ, ಆ ಪವರ್ ಬಂದಾಗ ಆ ಪವರ್ ಇಂದ ಸಿಸ್ಟಮ್ ನೇ ಚೇಂಜ್ ಮಾಡುವಂತ. ಹಾಗೆ ಆ ಸಿಸ್ಟಮ್ ನೇ ಚೇಂಜ್ ಮಾಡುವಂತ ಕೆಲಸ. ಎಸ್ ಸ್ನೇಹಿತರೆ, ಈಗ ಹೇಳಿ, ಈ ಪ್ಲಾನ್ ಅನ್ನ ಕೇಳ್ತಾ ಇದ್ರೆ ಈಸಿಯಾಗಿ ಈ ಪ್ಲಾನ್ ಅಲ್ಲಿ ಕಾರ್ ಫಂಡ್, ಹೌಸ್ ಫಂಡ್, ಲಕ್ಸುರಿ ಫಂಡ್ ಎಲ್ಲಾ ಫಂಡ್ಗಳನ್ನ ಈಸಿಯಾಗಿ ಅಚೀವ್ ಮಾಡಬಹುದಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ಸರ್, ನೀವ್ ಹೇಳದ್ ಕರೆಕ್ಟ್ ಸರ್. ಆದ್ರೆ ಈ ಬಿಸ್ನೆಸ್ ಬಿಲ್ಡರ್ ಬೋನಸ್, ಆದ್ರೆ ಈ ಪಾಯಿಂಟ್ ವ್ಯಾಲ್ಯೂ, ಆದ್ರೆ ಬಟ್ ಹೇಳಿದ್ದ ಆಗಾಯ್ತು, ಬಟ್ ಬಂದಿದ್ದು ಹಿಂಗ ಬಂತು. ಸ್ನೇಹಿತರೆ, ವರ್ಲ್ಡ್ ಪ್ಲಾನ್ ಅನ್ನ ಸ್ಟಡಿ ಮಾಡಿ ಈಗ ಎಕ್ಸಿಕ್ಯೂಟ್ ಮಾಡಿದ್ವಿ. 2 months ಆಗಿದೆ. When finished, just 2 months baby. Yes or no? Yes or no? Just 2 months ನಲ್ಲಿ ಇಷ್ಟು ರಾಕ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಡಿಫರೆಂಟ್ ಥಿಂಗ್. ಬಟ್ ಆ ಒಂದು ಪ್ಲಾನ್ ಅಲ್ಲಿ ನಾನೊಂದು ಆಲ್ಟರ್ ಮಾಡ್ತೇನೆ. ಆ ಆಲ್ಟರ್ ಏನು ಅಂದ್ರೆ, ಯಾರು ಬಿಗಿನರ್ಸ್ ಬರ್ತಾರೆ ಅವ್ರಿಗೊಂದು ಇನ್ಕಮ್ ಕೊಡ್ಲಿಕ್ಕೋಸ್ಕರ ನಾವು ಎಕ್ಸ್ಟ್ರಾ ಡಿಸೈನ್ ಮಾಡೋದು. ಮಿಸ್ಟರ್ ಮಹೇಶ್ ಡೇಗಲ್ ಅವರು, ನಾವು ಹೊರಗಡೆ ಅವರೆಲ್ಲ ಕೂತ್ಕೊಂಡು ಬಿಗಿನರ್ಸ್ ಗೆ ಒಂದು ಅವ್ರಿಗೆ 1000 ರೂಪಾಯಿ ಬಂದ್ರೆ ಮೋಟಿವೇಶನ್ ಅಲ್ಲ, ಜಸ್ಟ್ ಜಾಯಿನ್ ಆದಂತವ್ರಿಗೆ 70 ರೂಪಾಯಿ ಆಗಲಿ 120 ರೂಪಾಯಿ ಆಗಲಿ ಅದು ಮೋಟಿವೇಶನ್ ಸಿಗುತ್ತೆ. 70 ರೂಪಾಯಿ ಆಗಲಿ 120 ರೂಪಾಯಿ ಆಗಲಿ ಅದು ಮೋಟಿವೇಶನ್ ಸಿಗುತ್ತೆ. ಆ ಮೋಟಿವೇಶನ್ ಗೋಸ್ಕರ ಬಿಸ್ನೆಸ್ ಬಿಲ್ಡರ್ ಬೋನಸ್ ಅನ್ನ ನಾವು ಆಡ್ ಮಾಡಿ, ಅಂದ್ರೆ ಹೊಸ ಸರ್ಕಸ್. ಅದು ಏನಂದ್ರೆ ನಮ್ಮ ಜನಗಳಿಗೆ, ನಮ್ಮ ಸ್ನೇಹಿತರಿಗೆ ಬಂದಂಗೆ ಅವ್ರನ್ನ ಲಿಫ್ಟ್ ಮಾಡುವಂತ ಕೆಲಸ ಪ್ರಯತ್ನ ಪಟ್ಟು ಅದೇನಾಯ್ತು, ಪ್ಲಾನ್ ಅಲ್ಲಿ 5% ಟರ್ನ್ ಓವರ್. ಎಷ್ಟು? 5% ಟರ್ನ್ ಓವರ್ ನಲ್ಲಿ ಡಿವೈಡೆಡ್ ಬೈ ಅಲ್ಲೇನಾಗುತ್ತೆ, ನಂಬರ್ ಆಫ್ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಯ್ತು. ಹಾಗಾಗಿ ಅದರಲ್ಲಿ ಸ್ವಲ್ಪ ಆಚೀಸೆ ಏನಿಲ್ಲ ಸ್ನೇಹಿತರೆ. 7 ವರ್ಷ 8 ವರ್ಷ ನಮ್ಮ ಜೊತೆಗಿದ್ರು. ನಮ್ಮ ಜೊತೆಲಿದ್ದವ್ರನ್ನ ಏನ್ ಹೇಳಿದ್ವು, ಯಾವ ದಾರಿ ತೋರಿಸಿದ್ವು, ಯಾವ ದೂರದೃಷ್ಟಿನಲ್ಲಿ ಅವ್ರನ್ನ ಕರ್ಕೊಂಡದ್ವು, ಅದನ್ನ ಫುಲ್ಫಿಲ್ ಮಾಡಿದೀವಾ? ಆಸ್ ಎ ಲೀಡರ್ ಆಗಿ ಅವರ ಡೆಸ್ಟಿನೇಷನ್ ಅವ್ರ ಕೈಲಿ ತಲುಪಿಸಿದೀವಿ ಅಂದ್ರೆ, ಇನ್ ಆಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆ ಡೆಸ್ಟಿನೇಷನ್ ಬಿಡ್ತೀವಾ? ಚಾನ್ಸ್ ಇಲ್ಲ. ಅಲ್ಲೇ ಕರ್ಕೊಂಡು ಹೋಗ್ತೀವಿ, ಅವರ ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ. ಆದ್ರೆ ಈ ಒಂದು ಹೊಸ ಪ್ಲಾನ್ ಅಲ್ಲಿ 2 line ಜನರೇಷನ್ ಪ್ಲಾನ್ ಅನ್ನೋ ಆವಿಷ್ಕಾರ ಎಂಟೈರ್ ಇಂಡಿಯಾ ಫುಲ್ ಆ ಲೆವೆಲ್ಗೆ ಸೌಂಡ್ ಆಗ್ತಿದೆ ಅಂದ್ರೆ, ಇದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಈಗ ಆಲ್ರೆಡಿ ಈ 2 months ಅಷ್ಟರಲ್ಲೇ ನಮಗೆ ತುಂಬಾ ಅನುಭವ ಸಿಕ್ತು. ಹಾಗಾಗಿ ಈಗ ವೆನ್ಫಿನಿ ಪ್ಲಾನ್ ಮಾಡ್ತಿದೆ. 72% ಪೇಔಟ್ ಕೊಡ್ತಾ ಇದ್ವಲ್ಲ, ಅದನ್ನ ವರ್ಕೌಟ್ ಮಾಡ್ತಾ ಇದೀವಿ. ಗ್ರೇಟ್ ಥಿಂಗ್. ಅದು ಸಾಫ್ಟ್ವೇರ್ ನಲ್ಲಿ ಟ್ರಯಲ್ ನಡೀತಾ ಇದೆ. ಅದನ್ನ ಅಡ್ವಾನ್ಸ್ ಆಗಿ ಇನ್ನು ಫೈನಲೈಸ್ ಆಗಿಲ್ಲ,
ಆದ್ರೆ ಲೆಕ್ಕ ಹಾಕಿದೀವಿ ಈ ಪಾಯಿಂಟ್ಸ್ ವ್ಯಾಲ್ಯೂನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ 90% ಪಿವೋಟ್ ಕೊಡ್ಬೇಕಂತ ಯೋಚನೆ ಮಾಡ್ತೀವಿ. ಅದರಲ್ಲಿ 90% ಪಿವೋಟ್ ಮಾಡಿದಾಗ ಬಿಸ್ನೆಸ್ ಬಿಲ್ಡರ್ ಬೋನಸ್ 5% ಅನ್ನ 10% ಮಾಡಿದ್ರೆ ಏನ್ ಚೇಂಜಸ್ ಆಗುತ್ತೆ, ಅದನ್ನ ಹೇಗೆ ಬ್ಯಾಲೆನ್ಸಿಂಗ್ ಮಾಡಬಹುದು ಅನ್ನಂತ ಪಾಯಿಂಟ್ ವ್ಯಾಲ್ಯೂ 50 ರೂಪಾಯಿ ಬಂದ್ಬಿಡುತ್ತಾ. ಇನ್ಮೇಲೆ ಯಾರು ಹೇಳ್ಬಿಡಿ ಪಾಯಿಂಟ್ ವ್ಯಾಲ್ಯೂ ಏನೇ ಪಾಯಿಂಟ್ ವ್ಯಾಲ್ಯೂ ಯಾರು ಹೇಳ್ಬಿಡಿ. ಯಾಕಂದ್ರೆ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ, ಎಷ್ಟು ಟರ್ನ್ ಓವರ್ ಇರುತ್ತೆ ಡಿವೈಡೆಡ್ ಬೈ. ನೀವು ಈ ಬಿಸ್ನೆಸ್ ನಲ್ಲಿ ಜಾಯಿನ್ ಆಗಿದ ತಕ್ಷಣ 500 BV ಬ್ಯಾಲೆನ್ಸ್ ಆಗಿದ ತಕ್ಷಣ ನಿಮಗೆ 1 ಪಾಯಿಂಟ್ ಕೌಂಟ್ ಆಗುತ್ತೆ. ಆ 1 ಪಾಯಿಂಟ್ ಇಂಡಿಯಾ ಟರ್ನ್ ಓವರ್ 10% ಇಂದ ಡಿವೈಡ್ ಬೈ ಆಗುತ್ತೆ. ನೆಕ್ಸ್ಟ್ ಹೇಳ್ಬೇಕಾಗಿರೋದು ಈಗಲ್ಲ, ಈಗ ಏನ್ ಹೇಳ್ಬೇಕು 5% ಡಿವೈಡೆಡ್ ಬೈ. ಈಗ ಏನಾಗಿದೆ ಅಂದ್ರೆ ಸಿಂಪಲ್, ಅಲ್ಲಿಗಿನ ಚೆಕ್ ಇಲ್ಲಿ ಜಾಸ್ತಿ ಬಂದಿದೆ, ಎಲ್ಲಿಗೆ ಪ್ರೆಸೆಂಟ್ ವಾಲ್ಯೂಮ್ಗೆ. ಆದ್ರೆ ನಾವು ಕೆಲವೊಬ್ಬ ಲೀಡರ್ಶಿಪ್ ಗೆ ಅಂದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗೆ ಏನಂತ ಹೇಳಿದ್ವಿ, ಅಲ್ಲಿ ಎಷ್ಟು ಹೈಯೆಸ್ಟ್ ವಾಲ್ಯೂಮ್ ಇತ್ತು ಅದನ್ನ ಲೆಕ್ಕ ಹಾಕಿ ತೋರಿಸಿದ್ವಿ. ಅಷ್ಟು ಬರುತ್ತೆ ಅಂದ್ರಿ, ಅಷ್ಟು ವಾಲ್ಯೂಮ್ ಇನ್ನ ಬಂದಿಲ್ಲ. ಅಷ್ಟು ವಾಲ್ಯೂಮ್ ಇಲ್ಲಿ ಬಂದ್ರೆ ಅಷ್ಟು ಚೆಕ್ ಇಲ್ಲಿ ಜಾಸ್ತಿ ಬರುತ್ತೆ. ಸೂಪರ್. ಅಂಡ್ ಎಕ್ಸಾಂಪಲ್ ಇಲ್ಲೇ ಏನು ಬೇಡ, ಒಬ್ಬ ಲೀಡರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ. 4 ಲಕ್ಷ 3.25 ಲಕ್ಷ 4 ಲಕ್ಷ ಚೆಕ್ ಬರ್ಲಿಕ್ಕೆ ಅಲ್ಲಿ 1.5 ಕೋಟಿ ಟರ್ನ್ ಓವರ್ ಮಾಡಬೇಕಾಯ್ತು. ಟೀಮ್ ಅಲ್ಲಿ 1.5 ಕೋಟಿ ಟರ್ನ್ ಓವರ್ ಮಾಡಿದ್ರೆ ಅವರಿಗೆ 3,80,000, 3,40,000, 3,60,000, 4 ಲಕ್ಷ ಅಲ್ಲ ಸಾರಿ 360, 380, 340 ಬರ್ತಿತ್ತು. ಆದ್ರೆ ಇನ್ಫಿನಿಟ್ ನಲ್ಲಿ ಬರೀ 60 ಲಕ್ಷ ಟರ್ನ್ ಓವರ್ ಆಗಿದ್ದಕ್ಕೆ 3,68,000 ಬಂತು. 60 ಲಕ್ಷ ಸೇಲ್ಸ್ ಆಗಿರೋದಕ್ಕೆ 3,68,000 ಚೆಕ್ ಬಂದಿದೆ ಅಂದ್ರೆ ಸೇಮ್ ಪರ್ಸನ್ ಅವರ ಎಂಟೈರ್ ಟೀಮ್ ಅಲ್ಲಿ 1.5 ಕೋಟಿ ಟರ್ನ್ ಓವರ್ ಆದ್ರೆ ಅವ್ರ ಚೆಕ್ ಎಷ್ಟಿರುತ್ತೆ? ಮಿನಿಮಮ್ ಬಹಳ ಕಡಿಮೆ. ಮಿನಿಮಮ್ ಕ್ಯಾಲ್ಕುಲೇಷನ್ ಜಾಸ್ತಿ ಹೇಳೋದು ಬೇಡ, ಈಗ ಕಡಿಮೆ ಹೇಳೋಣ. ಕಡಿಮೆ ಹೇಳಿ ಜಾಸ್ತಿ ಬಂದ್ರೆ ಖುಷಿ ಅಲ್ವಾ? 1.5 ಕೋಟಿ ಸೇಲ್ಸ್ ಆದಾಗ ಬರೀ 6 ಲಕ್ಷ ಬರಲಿ, 3,40,000 ಜಾಗದಲ್ಲಿ 6 ಲಕ್ಷ ಬಂದ್ರೆ ಹೆಚ್ಚು ಕಮ್ಮಿ ಡಬಲ್, 6ರಿಂದ 7 ಲಕ್ಷ ಹತ್ತತ್ರ ಬರುತ್ತೆ. ಬಟ್ ಅಂತ ಒಂದು ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ದೀವಿ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ನೀವು ಡೇ ಅಂಡ್ ನೈಟ್ ಟೈಮ್ ಲೆಕ್ಕ ಹಾಕಿ ಕೆಲಸ ಮಾಡ್ತೀರಾ, ಲೆಕ್ಕವಿಲ್ಲದೆ ಕೆಲಸ ಮಾಡ್ತೀರಾ. ಟೈಮ್ ನೋಡ್ತೀರಾ? ಟೈಮ್ ನೋಡ್ಕೊಳ್ತೀರಾ? ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ, ಸಂಜೆ ಆಗಲಿ, ಹೋಮ್ ಮೀಟಿಂಗ್ 1 to 1 ಯಾಕೆ ಅಂದ್ರೆ ಸ್ಯಾಲರಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಸ್ಯಾಲರಿ ಮಾತ್ರ ಸಿಗುತ್ತೆ. ಇಲ್ಲಿ ಎಷ್ಟು ಎಫರ್ಟ್ ಹಾಕ್ತಿವೋ ನಮ್ಮ ಬಿಸ್ನೆಸ್ ಬಿಲ್ಡ್ ಆಗುತ್ತೆ, ನಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತೆ. ಎಷ್ಟು ನಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತೋ ನಮ್ಮ ಚೆಕ್ ಅಷ್ಟು ಜಾಸ್ತಿ ಆಗುತ್ತೆ. ನಮ್ಮ ನಂಬಿಕೆ ನಿಮ್ಗೆ ಎಸ್ ಆರ್ ನೋ? ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನ ನಾವು ಎಲ್ಲ ಕೆರಿಯರ್ ಆಗಿ ತಗೊಂಡ್ವಿ. ಆ ಕೆರಿಯರ್ ಆಗಿ ತಗೊಂಡ್ರೆ ನಮ್ಮ ಫ್ಯೂಚರ್ ಬಿಲ್ಡ್ ಆಗುತ್ತೆ, ನಮ್ಮ ಫ್ಯೂಚರ್ ಸ್ಟ್ರಾಂಗ್ ಅಂಡ್ ಸ್ಟ್ರೆಂತ್ ಆಗಿರುತ್ತೆ, ನಮ್ಮ ಫ್ಯೂಚರ್ ಸೆಟ್ಲ್ ಆಗುತ್ತೆ. ನಾವು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ, ಆ ವಿಷನ್ ಗೆ ತಕ್ಕ ಹಾಗೆ ಡಿಸೈನ್ ಮಾಡಿರೋ ಪ್ಲಾನ್ ಇರ್ತಾರೆ. ಆ ವಿಷನ್ ಗೆ ಮ್ಯಾಚ್ ಆಗ್ತಕ್ಕಂಥದ್ದು ಪ್ಲಾನ್. ಈ ಪ್ಲಾನ್ ಅಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ 2 ಮೇಜರ್ ಕೆಲಸ. ನಂಬರ್ 1 ನೀವು ಸಿಲ್ವರ್ ಆಗೋದು, ನಂಬರ್ 2 ಸಿಲ್ವರ್ ನ ಕ್ರಿಯೇಟ್ ಮಾಡೋದು. ಸಿಂಪಲ್. ನಂಬರ್ 1 ನೀವು ಸಿಲ್ವರ್ ಆಗೋದು, ನಂಬರ್ 2 ಟೀಮ್ ನಲ್ಲಿ ಎ ಟೀಮ್ ನಲ್ಲಿ ಬಿ ಟೀಮ್ ನಲ್ಲಿ ಸಿಲ್ವರ್ ಮಾಡೋದು. ನೋಡಿ ಎಷ್ಟು ಜನ ಕೂತಿದ್ದೀರಾ, ಎ ಟೀಮು ಇದು ಬಿ ಟೀಮ್. ಸಿಂಪಲ್. ಈ ಬಿಸ್ನೆಸ್ ನಲ್ಲಿ ಎಲ್ಲಿ ತನಕ ಟೈಮ್ ತಗೊಳುತ್ತೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ಟೈಮ್ ತಗೊಳುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಿಲ್ಡ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಇದೇ ಹೋಟ್ಲು ಶ್ರೀನಿವಾಸ್ ಹಳ್ಳ ತೆಗೆದು ಪಾಯ ಹಾಕಿ ಕೆಳಗಡೆ ಬೀಮ್ ಎಲ್ಲ ಹಾಕಿ ಅಲ್ಲಿ ಕಾಂಕ್ರೀಟ್ ಹಾಕಿ ಸ್ಟ್ರೆಂತ್ ಮಾಡ್ಲಿಕ್ಕೆ ಎಷ್ಟು ಫ್ಲೋರ್ ಇದೆ? 8 ಫ್ಲೋರ್ 7 ಫ್ಲೋರ್ ಬಿಲ್ಡ್ ಆಗ್ಲಿಕ್ಕೆ ಅಷ್ಟೆಲ್ಲ ಸ್ಟ್ರೆಂತ್ ನ ತಡ್ಕೊಳ್ಳುವಂತ ಶಕ್ತಿ ಯಾವ್ದು ಕೊಟ್ಟಿರ್ತಾರೆ? ಬೇಸ್ಮೆಂಟ್ ಗೆ ಅಗದು ತೆಗೆದು ಫಿಲ್ ಮಾಡಿ ರೆಡಿ ಆಗಷ್ಟಲ್ಲಿ 2 ತಿಂಗಳು 3 ತಿಂಗಳು 6 ತಿಂಗಳು 8 ತಿಂಗಳು ವರ್ಷನೇ ಗೊತ್ತಿಲ್ಲ ಎಷ್ಟು ವರ್ಷ ತಗೊಂಡ್ರು.
ಬಟ್ ಡೆಫಿನೆಟ್ಲಿ ಬೇಸ್ಮೆಂಟ್ ಬಿಲ್ಡ್ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ, ಟೈಮ್ ತಗೊಳುತ್ತೆ. ಆದ್ರೆ ಗೋಡೆ ಎದುರಲಿಕ್ಕೆ ಫಾಸ್ಟ್ ಆಗಿ ಎದುರುತ್ತೆ. ಎಸ್ಆರ್ನು ಅದೇ ತರ ಈ ಪ್ಲಾನ್ ಅಲ್ಲಿ ನೀವು ಸಿಲ್ವರ್ ಆಗಿ ನಿಮ್ ಎ ಟೀಮ್ ನಲ್ಲಿ ಒಂದೆರಡು ಸಿಲ್ವರ್, ಬಿ ಟೀಮ್ ನಲ್ಲಿ ಒಂದೆರಡು ಸಿಲ್ವರ್ ಗೆಟ್ಟ ನಿಮ್ಗೆ ಟೈಮ್ ತಗೊಳುತ್ತೆ. ಒನ್ಸ್ ಎ ಟೀಮ್ ಅಲ್ಲಿ ಬಿ ಟೀಮ್ ಅಲ್ಲಿ ಒಂದೆರಡು ಸಿಲ್ವರ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನಲ್ಲಿ ನಿಮ್ಮಂತ ನಿಲ್ಸೋರೆಲ್ಲ ಆ ಲೆವೆಲ್ ಕೊಡ್ತೀರಾ. 100% ಯಶಸ್ಸು ನಿಮಗೆ ಬೇಕು ಅಂದ್ರೆ ಅದಕ್ಕೆ ಅಟ್ಲೀಸ್ಟ್ 30% ನೀವು ಏನಾದ್ರೂ ಕೊಡಬೇಕು. ಆ ಸಕ್ಸಸ್ ನಿಮಗೆ ರಿಟರ್ನ್ ಕೊಡುತ್ತೆ 70%. ಆ 30% ಏನು ಅಂತ ಹೇಳಿದ್ರೆ ಅದೇ ನಿಮ್ಮ ಸಮಯ, ಇದೇ ನಿಮ್ಮ ಕಮಿಟ್ಮೆಂಟ್, ಅದೇ ನಿಮ್ಮ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್. ಇದನ್ನ ನೀವು ಕೊಟ್ಟಿದ್ದೆ ಆದ್ರೆ ನಿಮಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ರೆಡಿ ಆಗುತ್ತೆ. ಸಿಂಪಲ್. ಕೆಲವೊಬ್ಬರನ್ನ ನೋಡಿ ನಾವು ಕನ್ಫ್ಯೂಸ್ ಆಗುತ್ತೆ. ಏನಂತ? ಅಯ್ಯೋ ಅವ್ರು ಅನ್ಬೋಯ್ತು, ಅಯ್ಯೋ ಅವ್ರು ಅನ್ಬೋಯ್ತು, ಅಯ್ಯೋ ಅವ್ರು ಅನ್ಬೋಯ್ತಾ ಇದೆ. ನಮ್ ಜನಕ್ಕೆ ಒಂದು ಡಿಸೀಸ್ ಇದೆ. ಆ ಡಿಸೀಸ್ ಏನ್ ಗೊತ್ತಾ? ಕೊರೋನಾ ಅಲ್ಲ. ಎಷ್ಟು ಜನ ನನ್ನ ಪೇಷಂಟ್ ಎಷ್ಟು ಜನ ನನ್ನ ಹತ್ರ ಇದೆ ಮುಂದೆ ಇರೋರೆಲ್ಲ ಇದೆ, ಮಾಸ್ಕ್ ಹಾಕೊಂಡಿಲ್ಲ. ನಾಳೆ ಹೋಗಿ ನಿಮಗೆ ಟೇಸ್ಟ್ ಸಿಗಲ್ಲ, ಸ್ಮೆಲ್ ಬರಲ್ಲ. ಯಾಕೆ? ಆಮೇಲೆ ಹೋಗಿ ಟೆಸ್ಟ್ ಮಾಡ್ತಾರೆ, ಪಾಸ್. ಗುಡ್ ನ್ಯೂಸ್, ನಾನು ಪಾಸ್. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಲಾಕ್ಡೌನ್ ಪೀರಿಯಡ್ ಅಲ್ಲಿ ರೆಸ್ಟ್ಲೆಸ್ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಕೊರೋನಾ ಏನ್ ಮಾಡ್ತು? ಒಂದ್ 14-15 ದಿನ ಈ ಲಾಕ್ಡೌನ್ ಪೀರಿಯಡ್ ಅಲ್ಲೂ 14 ಗಂಟೆ 15 ಗಂಟೆ ಫೋನ್ ಹಿಡ್ಕೊಂಡು ಬಿಸಿ ಆಗಿದೆ. ನೀನು ಬಾಡಿಗೆ ರೆಸ್ಟ್ ಬೇಕಾಗಿದೆ ಅಂತ ಹೇಳಿ ಕೊರೋನಾ ಪಾಸಿಟಿವ್ ಬಂತು. ಯಾವಾಗ ಕೊರೋನಾ ಬಂದ್ರೆ ಚೆನ್ನಾಗಿ ಗೊತ್ತು. ಡೆಫಿನೆಟ್ಲಿ ಸುಮಾರು ಜನ ಕೊರೋನಾ ನಮ್ಮನ್ನು ಟಚ್ ಮಾಡಿ, ಆಯ್ತಾ? ಟಚ್ ಮಾಡುತ್ತೆ, ಅದೇನು ನಮ್ಮನ್ನು ಮಾಡಲ್ಲ, ಹೋಗ್ಬಿಡುತ್ತೆ. ಗುಡ್ ನ್ಯೂಸ್, ಆಗಸ್ಟ್ 14ನೇ ತಾರೀಕು ನಮ್ಮ ಮೇಡಮ್ ಬೆಳಗ್ಗೆ ನೀರು ತಂದು ಕೊಟ್ರು, ಅಲ್ಲೇ ಮಮ್ಮಿ ಹಾಕ್ಬೇಡ ಹೆಂಗ್ ಹೇಳ್ತಿದ್ದ, ಬಿಸಿ ಬಂತು, ಎಕ್ಸ್ಟ್ರಾ ಡ್ರಾಪ್, ಎಕ್ಸ್ಟ್ರಾ ಬಿದ್ದು ಏನ ಆಯ್ತಾ? ಟೇಸ್ಟ್ ಸಿಗ್ತಾ ಇಲ್ಲ, ಯಾಕೋ ಅಂತ ಹೇಳಿ ಆಮೇಲೆ ಚೆಕ್ ಮಾಡಿಸ್ ಆಯ್ತಾ? ಆಮೇಲೆ ಸರಿ ಅಂತ ಹೇಳಿ ಎಲ್ಲರೂ ಏನ್ ಮಾಡ್ಬೇಕು? ಕೊರೋನಾ ಪಾಸಿಟಿವ್ ಈ ಮೀಡಿಯಾದವ್ರು ಒಂದು ಸಾಕ, ಆ ಮೀಡಿಯಾದವ್ರು ಏನ್ ಮಾಡ್ಬಿಡ್ತಾರೆ, ಸಿಂಪಲ್. ಕೊರೋನಾ ಪಾಸಿಟಿವ್ ಇಂದ ಕೊರೋನಾ ನೆಗೆಟಿವ್ ಬರ್ಸ್ಕೊಂಡೆ ಹೆಂಗೆ ಅಂದ್ರೆ ಎಲ್ಲೂ ವಿತೌಟ್ ಒನ್ ಸಿಂಗಲ್ ಹಾಸ್ಪಿಟಲ್ ವಿಸಿಟ್ ಮಾಡಲಿಲ್ಲ. ಸಿಂಪಲ್, ಬಂದು ಬರುತ್ತೆ ಹೋಗುತ್ತೆ, ಕೊರೋನಾ ಏನು ಮಾಡಲ್ಲ. ಬೆಳಿಗ್ಗೆ ತುಳಸಿ ಡ್ರಾಪ್ 1 ಅವರ್ ಆದ್ಮೇಲೆ, ಅದಾದ್ಮೇಲೆ ಬಿಸಿ ಬಿಸಿ ಊಟ, ಪ್ಯೂರ್ ವೆಜಿಟೇರಿಯನ್. ವಾರದಲ್ಲಿ 6 ದಿನ 7 ದಿನ ಅಂತೇಳಿ ಪ್ಯೂರ್ ವೆಜಿಟೇರಿಯನ್. ಅದು ಮುದ್ದೆ, ಉಪ್ಸಾರು, ಪಲ್ಯ, ಈ ತರ ಐಟಮ್ಸ್. ಓಕೆ, ಆ ಖಾರ ಒಂದು ರೇಂಜಿಗೆ, ಆ ರೇಂಜಿಗೆ ಇರೋ ಖಾರ, ಸ್ಪೈಸಿ ಫುಡ್ಸ್. ಅಂಡ್ ಅದಾದ್ಮೇಲೆ ಈ ಅಮೃತ ಬಳ್ಳಿದೆಲ್ಲ ಕಷಾಯ ಇಲ್ಲ, ಕಷಾಯ. ಅದಾದ್ಮೇಲೆ ಇಂಗ್ಲಿಷ್ ಮೆಡಿಸಿನ್, ಅಲೋಪತಿ ಮೆಡಿಸಿನ್, 8 ಡೋಸ್ ಅಂಡ್ ರ್ಯಾಂಕ್ ಬ್ಯಾಕ್ಸ್, ಒಂದು ಲಂಗ್ಸ್ ಇನ್ಫೆಕ್ಷನ್ಸ್ ಬರುತ್ತೆ. ಇದನ್ನ ಜಸ್ಟ್ ಅವ್ರ ಭಯ ಸರ್. ಓಕೆ, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಸ್ನೇಹಿತರೆ, ಆಫ್ಟರ್ ಪಾಸಿಟಿವ್ ಮನೆಯಲ್ಲಿ ಕ್ವಾರಂಟೈನ್ ನ್ಯೂಟ್ರಿಷನ್ ಅಂಡ್ ಇಂಗ್ಲಿಷ್ ಮೆಡಿಸಿನ್ 2, ಅದಾದ್ಮೇಲೆ ನಮ್ಮ ಇನ್ನೊಬ್ರು ಸ್ನೇಹಿತರು ಜೊತೆಗೆ ಚಿಂಕು ಇಟ್ಕೊಳ್ಳಿ ಅಂತ ತಗೊಬಂದ್ರು. ಅಂಡ್ ನಾನೇನ್ ಮಾಡಿದೆ, 2 ಆಮ್ಲ ಎಕ್ಸ್ಟ್ರಾ, ಯಾಕಂದ್ರೆ ವೈಟಮಿನ್ ಸಿ ಟ್ಯಾಬ್ಲೆಟ್